ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್. ಸೊ ಸಾಂಬಾರ್ ಸೌತೆಕಾಯಿ ಸಾರು ಮಾಡ್ತಾ ಇದ್ದೆ, ಅಂದರೆ ಮಂಗಳೂರು ಸೌತೆಕಾಯಿ ಸಾರು. ರೆಸಿಪಿ ಬೇಕು ಅಂದರೆ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಪ್ರೊಫೈಲಲ್ಲಿ. ಹಾಗೆ ಈ ಒಂದು ಕಾಯಿನ ನಾನು ಮಧ್ಯಕ್ಕೆ ಕಟ್ ಮಾಡಿ ಅದರಿಂದ ಬರುವಂತಹ ಪಲ್ಪ್ ಸೀಡ್ಸ್ ಇರುತ್ತಲ್ಲ ಅದನ್ನು ತೆಗೆದು ನಾನು ಕಾಂಪೋಸ್ಟ್ಗೆ ಹಾಕ್ತಾ ಇದ್ದೆ. ಅಲ್ಲಿಂದ ಬಂದಿರೋ ಗಿಡ ಇದು. ಲಾಸ್ಟ್ ಇಯರ್ ಅಲ್ಲಿ ಹಾಕಿದ್ದೆ, ಸೊ ಅಲ್ಲಿಂದ ಬಂದಿದ್ದು. ಈ ವರ್ಷ ನಾನು ಇಲ್ಲಿ ತೊಗೊಂಡು ಬಂದು ಹಾಕಿದ್ದೆ ಒಂದಷ್ಟು ಸೀಡ್ಸ್ಗಳನ್ನ. ಜಸ್ಟ್ ಕಾಂಪೋಸ್ಟ್ಗೆ ಅಂತ ಮಾಡಿದ್ರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಗ್ರಾಸ್ ಇದೆ, ಸ್ವಲ್ಪ ಇಗ್ನೋರ್ ಮಾಡಿ. ಯಾಕಂದರೆ ಅದು ಸೆಂಟರ್ ಕಟ್ ಮಾಡೋಕೆ ಹೋದರೆ ಬಳ್ಳಿಗಳೆಲ್ಲ ಕಟ್ಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ. ಒಂದ್ಸರಿಗೆ 5 ರಿಂದ 6 ಕಾಯಿಗಳು ಬರುತ್ತೆ. ಹಾಗೆ ಕುಂಬಳಕಾಯಿ ಗಿಡ ಕೂಡ ಹಾಗೆ ಆಗಿರೋ ಅಂಥದ್ದು ನೋಡ್ಬೋದು. ಇಲ್ಲಿಂದ ಹಬ್ಕೊಂಡು ಬಂದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಬಂದಿದೆ ಅಂತ. ಈ ಥರ ಮಧ್ಯದಲ್ಲೆಲ್ಲ ಕಾಯಿ ಇರುತ್ತೆ, ಇದು ಮಧ್ಯದಲ್ಲೆಲ್ಲ ಇರುತ್ತೆ, ಹುಡುಕ್ಬಿಟ್ಟು ತೊಗೊಬೇಕಾಗತ್ತೆ. ಇದಷ್ಟೇ ಅಲ್ಲ, ಇದರಿಂದ ಗಿಡ ಕಿತ್ತು ಇನ್ನೂ ಒಂದು ಕಡೆ ಕಾರ್ನರಲ್ಲಿ ಸೊಪ್ಪೆಲ್ಲ ಬೆಳೆಸಿದ್ದೀನಲ್ಲ, ಅಲ್ಲೂ ಕೂಡ ಹಾಕಿದ್ದೀನಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಯಾವುದೇ ಥರ ಇವಾಗ ನಾವು ಆರ್ಗ್ಯಾನಿಕ್ ಸಾಯಿಲ್ ಆಗಿರ್ಬೋದು, ಅದು ಇದು ಆ ಥರ ಏನೂ ಹಾಕೋದು ಬೇಡ. ಸೊ ಅದಾಗದೆ ಆಟೋಮ್ಯಾಟಿಕ್ಕಾಗಿ ಗ್ರೌಂಡಿಂದನೇ ಬರ್ತಾ ಇದೆ. ಸೊ ಇಲ್ಲಿ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ನೀವು ಕೂಡ ಟ್ರೈ ಮಾಡಿ, ಅಥವಾ ಇಂಡಿಯಾಯಿಂದ ನೋಡೋರು ಕೂಡ ಈ ಥರ ಸೀಡ್ಸ್ ನೀವು ನೆಲದಲ್ಲಿ ಹಾಕಿದ್ರೆ ಒಂದೇ ಸರಿ ಎಷ್ಟೊಂದು ಗಿಡಗಳು ಬರುತ್ತೆ. ಸೊ ಅದರಿಂದ ಒಂದೇ ಸರಿ ನಿಮ್ಗೆ ಅಡುಗೆ ಮಾಡೋಕ್ಕೆ ಬೇಕಾದಷ್ಟು ಕಾಯಿಗಳು ಸಿಗುತ್ತೆ. ಒಂದು 5 ರಿಂದ 6 ಅಥವಾ 7 ರಿಂದ 8 ಬಂದಿರೋ ದಿನಗಳು ಕೂಡ ಇದೆ. ಅದನ್ನು ಬಳಸಿ ನಾನು ಸಾಂಬಾರ್ ಸೌತೆಕಾಯಿ ಸಾರು ಮಾಡಿದ್ದೆ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ಚೆಕ್ ಮಾಡಿದ್ರೆ ನಾನು ಯಾವ ರೀತಿ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನಾನು ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ರಾಕಿನ ಕರ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಚಿಕ್ಕ ಮಗಳನ್ನ ಫಸ್ಟ್ ಕರ್ಕೊಂಡು ಅದಾದಮೇಲೆ ದೊಡ್ಡ ಮಗಳನ್ನ ಕರ್ಕೊಳ್ಬೇಕಾಗುತ್ತೆ. ಬಟ್ ಇನ್ನು ಸ್ವಲ್ಪ ಟೈಮಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಫಸ್ಟ್ 3 ಡೇಸ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅದನ್ನು ಅಡ್ಜಸ್ಟ್ ಆಗೋದಕ್ಕೆ ಬಿಡ್ತಾರೆ. ಅಂದರೆ ಒಂದ್ಸರಿ ಬಸ್ಸಲ್ಲಿ ಹೋಗೋರು ಇರ್ತಾರೆ, ಕಾರ್ ರೈಡರ್ಸ್, ವಾಕರ್ಸ್ ಅಥವಾ ಇಂಡಿಪೆಂಡೆಂಟ್ ವಾಕರ್ಸ್ ಈ ರೀತಿ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಮಂಡೆಯಿಂದ ನೀಟಾಗಿ ಫಿಕ್ಸ್ ಆಗುತ್ತೆ. ನಾನು ಅನ್ಕೊಂಡಿದ್ದೆ ಇಂಡಿಯನ್ ಪೇರೆಂಟ್ಸ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಮತ್ತು ಇವಾಗ ಫಸ್ಟ್ ಡೇ ಅಂತ ಅಂದರೆ ನಾವೇ ಹೋಗಿ ಕರ್ಕೊಂಡು ಬಂದುಬಿಡಬೇಕು, ನಾವೇ ಕರ್ಕೊಂಡು ಬರ್ಬೇಕು ಅನ್ನೋದಿರುತ್ತೆ ಅಂತ. ಬಟ್ ಇಲ್ಲಿ ಅವರನ್ನೆಲ್ಲ ನೋಡಿದಾಗ ಇನ್ನೂ ಖುಷಿ ಆಯಿತು, ಅವರು ಕೂಡ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ರಾಕಿ ಅಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದ. ಆದ್ಯ ಬಂದಿದ ತಕ್ಷಣ ಅವಳನ್ನ ಫಸ್ಟ್ ಮಾತಾಡಿಸಿ, ಅದಾದಮೇಲೆ ಅಕ್ಕ ಎಲ್ಲಿ ಅಂತ ಪಕ್ಕದ ಸೀಟಲ್ಲಿ ಹುಡುಕಿ, ಪಕ್ಕದಲ್ಲಿ ಯಾರು ಮಕ್ಕಳು ಹೋಗ್ತಾ ಇದ್ರೆ ಅಲ್ಲಿಂದ ಬರ್ತಾಳೆ ಅಂತೆಲ್ಲ ವೆಯ್ಟ್ ಮಾಡ್ದೆ. ಅದಾದಮೇಲೆ ಅವಳು ಬಸ್ಸಲ್ಲಿ ಬಂದ್ಲು. ಫಸ್ಟ್ ಡೇ ಹೋಗಬೇಕಾದ್ರೆ ನಾವು ಡ್ರಾಪ್ ಮಾಡಿದ್ವಿ, ಬರಬೇಕಾದ್ರೆ ಬಸ್ಸಲ್ಲಿ ಬರ್ತಾಳೆ. ಸೊ ಹಾಗಾಗಿ ಅವಳು ನೋಡಿದ ತಕ್ಷಣ ಸಿಕ್ಕಾಬಡೆ ಖುಷಿ ಆಗೋಯ್ತು ಅವನಿಗಂತೂ. ಸಾಮಾನ್ಯವಾಗಿ ನಾವು ಕಾರ್ ರೈಡರ್ ಎಲ್ಲ ಯಾವತ್ತೂ ತಗೊಳ್ಳೋದಿಲ್ಲ, ಯಾಕಂತ ಅಂದರೆ ಒಂದೊಂದ್ಸರಿ ಒಂದೊಂದು ಥರ ಇರುತ್ತೆ, ಹೇಳೋದಕ್ಕಾಗೋದಿಲ್ಲ. ಪ್ರತಿ ಸಾರಿ ಚೇಂಜ್ ಮಾಡೋದಕ್ಕಿಂತ ದೊಡ್ಡ ಮಗಳಿಗೆ ಬಸ್ ರೈಡರ್ ಹಾಕಿರ್ತೀವಿ, ಚಿಕ್ಕವಳಿಗಂತೂ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಸ್ಕೂಲ್ ಟೈಮಿಂಗ್ಸ್ ಕೇಳ್ತಾ ಇದ್ರಿ. ಬೆಳಗ್ಗೆ 7:30 ಇಂದ ಸಾಯಂಕಾಲ 3:30 ಸ್ಕೂಲ್ ಇರುತ್ತೆ. ಇಬ್ರಿಗೂ ಒಂದು ಹಾಫ್ ಅನ್ ಅವರ್ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಒಂದು ಸ್ಕೂಲಲ್ಲಿ ಅಕ್ಕ ತಂಗಿ ಇಬ್ಬರು ಓದ್ತಿರ್ತಾರಲ್ವ, ಅಂದರೆ ಸಿಬ್ಲಿಂಗ್ಸ್ ಇರ್ತಾರೆ ಅನ್ನೋದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ ಡಿಫ್ರೆನ್ಸ್ ಇಟ್ಟಿರ್ತಾರೆ, ಪಿಕ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಪೂಜೆ ಮಾಡಿದ್ದೆ ಅಲ್ವಾ, ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಅವ್ರಿಗೆ. ಇನ್ನು ಈ ವರ್ಷದಿಂದ ಅವ್ರಿಗೆ ಸ್ನಾಕ್ಸ್ ಬ್ರೇಕ್ ಇರಲಿಲ್ಲ, ಸೊ ತುಂಬಾ ಹೊಟ್ಟೆ ಹಶ್ವಾಗಿತ್ತಂತೆ. ಹಾಗಾಗಿ ಬಂದಿದ ತಕ್ಷಣ ಊಟ ಮಾಡಿದ್ರು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.